ಮೊಟ್ಟ ಮೊದಲ ಚುನಾವಣೆಯಲ್ಲಿಯೇ ಅಭೂತಪೂರ್ವವಾದಂತಹ ಒಂದು ಯಶಸ್ಸನ್ನ ಗಳಿಸ್ತಾ ಇದ್ದಾರೆ. 3 ಬಾರಿ ಸಿಎಂ ಆಗಿದ್ದು ಎಂಜಿಆರ್ ಅವರು. ಇನ್ನು ದಾಖಲೆ ಅನ್ನೋ ರೀತಿಯಲ್ಲಿ ಜಯಲಲಿತಾ ಅವರು. ಯಾರು ಈ ವಿಜಯ್ ಅನ್ನುವಂತಹ ಪ್ರಶ್ನೆ ಬಂದಾಗ ನಾವು 80ರ ದಶಕಕ್ಕೆ ಹೋಗಬೇಕಾಗುತ್ತೆ. ವಿಜಯ್‌ಗೆ ಸಿನಿಮಾ ರಂಗದ ಹಿನ್ನೆಲೆ ಇತ್ತು. ಈ ಒಂದು ವರ್ಚಸ್ಸು, ಈ ಒಂದು ಚಾರ್ಮು, ಈ ಒಂದು ಸ್ಟಾರ್ಡಮ್ ಅನ್ನು ಸಂಪಾದಿಸಿದ್ದು ನನ್ನ ಕಟ್ಟಕಡೆಯ ಸಿನಿಮಾ ಜನನಾಯಕನ್. ನಾನು ಮತ್ತೆ ಸಿನಿಮಾ ರಂಗಕ್ಕೆ ವಾಪಸ್ ಹೋಗೋದಿಲ್ಲ, ನಾನು ಮತ್ತೆ ಬಣ್ಣ ಹಚ್ಚೋದಿಲ್ಲ. ವಿಜಯ್‌ಗೆ ತಾವೇ ಸ್ವಂತ ಪಕ್ಷವನ್ನ ಕಟ್ಟಿ ರಾಜಕೀಯಕ್ಕೆ ಬರಬೇಕು ಅಂತಿತ್ತು. ಹಾಗಾಗಿಯೇ ಅವರು 2020ರಲ್ಲಿ ತಮ್ಮ ತಂದೆ ಕಟ್ಟಿದ ಪಕ್ಷವನ್ನ ವಿರೋಧಿಸಿದ್ರು. ತಮ್ಮ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ, ಯಾರೂ ಕೂಡ ಈ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಡಿ. ಆಂಧ್ರದಲ್ಲಿ ಅಂತಹದ್ದೊಂದು ಕ್ರಾಂತಿಕಾರಕ ರಾಜಕಾರಣದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸಿತ್ತು. ಅದು NTR ಅವರಿಂದ. ಸಿನಿಮಾ ರಂಗದಿಂದ ಬಂದು ರಾಜಕಾರಣದಲ್ಲಿ ಇದ್ದು ಅಲ್ಲಿ ಯಶಸ್ಸನ್ನು ಗಳಿಸೋದು ಅಷ್ಟು ಸುಲಭ ಇಲ್ಲ. ಅದೇ ಕಾರಣಕ್ಕಾಗಿಯೇ ಚಿರಂಜೀವಿ ಅವರು ಫೇಲ್ ಆಗಿದ್ದು. ವಿಜಯ್ ಸಿಎಂ ಪಟ್ಟಕ್ಕೆ ಇರುವ ಹಾದಿಯಲ್ಲಿದ್ದಾರೆ. ಕೇವಲ ಸ್ಟಾರ್ಡಮ್ ಜನಪ್ರಿಯತೆಯನ್ನ ಇಟ್ಕೊಂಡೇ ದಳಪತಿ ವಿಜಯ್ ಗೆದ್ದು ಬಿಟ್ರ? ಅನೇಕ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. MGR ಜಯಲಲಿತಾ ನಂತರ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿಸೋದಕ್ಕೆ ಹೊರಟಂತವರು ತಲೈವ ರಜನಿಕಾಂತ್. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಗೆಲ್ರಿಗೂ ಕೂಡ ಗಮನ ಸೆಳೆಯೋದು ವಿಶೇಷವಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ನಟ ವಿಜಯ್ ಬಹಳ ದೊಡ್ಡ ಸುನಾಮಿಯನ್ನ ಎಬ್ಬಿಸಿದ್ದಾರೆ. ಲಾರ್ಜೆಸ್ಟ್ ಪಾರ್ಟಿಯಾಗಿ ಅವರ TVK ಪಕ್ಷ ಹೊರಹೊಮ್ಮತಾ ಇದೆ. ಆ ಮೂಲಕ ತಮಿಳುನಾಡಿನ ಸೂಪರ್ ಸ್ಟಾರ್ ದಳಪತಿ ವಿಜಯ್ ಮೊಟ್ಟ ಮೊದಲ ಚುನಾವಣೆಯಲ್ಲಿಯೇ ಅಭೂತಪೂರ್ವವಾದಂತಹ ಒಂದು ಯಶಸ್ಸನ್ನ ಗಳಿಸ್ತಾ ಇದ್ದಾರೆ. ಸಿನಿಮಾ ರಂಗದಿಂದ ಬಂದು ತಮಿಳುನಾಡು ರಾಜಕೀಯದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತಂದಂತಹ ಪರಂಪರೆ ಏನಿದೆ, ಆ ಪರಂಪರೆಯನ್ನ ಯಶಸ್ವಿಯಾಗಿ ಮುನ್ನಡೆಸುವತ್ತ ದಾಪುಗಾಲಿಡ್ತಾ ಇದ್ದಾರೆ ನಟ ವಿಜಯ್. MGR ಅವರು ಮೊಟ್ಟ ಮೊದಲ ಬಾರಿಗೆ ತಮಿಳು ರಾಜಕೀಯದಲ್ಲಿ ಬಹಳ ದೊಡ್ಡ ಸುನಾಮಿಯನ್ನ, ಬದಲಾವಣೆಯನ್ನ, ಕ್ರಾಂತಿಯನ್ನ ತಂದಂತವರು. ಜಯಲಲಿತಾ ಅವರು ಕೂಡ ಯಶಸ್ಸನ್ನ ಗಳಿಸಿದ್ರು. ಈ 3 ಜನರು ಕೂಡ ಸಿನಿಮಾ ರಂಗದ ಹಿನ್ನೆಲೆಯಿಂದ ಬಂದಂತವರು. 3 ಬಾರಿ ಸಿಎಂ ಆಗಿದ್ದು MGR ಅವರು. ಸತತವಾಗಿ 10 ವರ್ಷಗಳ ಕಾಲ ಅವರು ಸಿಎಂ ಗಾದಿಯಲ್ಲಿ ಕೂತ್ಕೊಂಡಿದ್ರು. ಇನ್ನು ದಾಖಲೆ ಅನ್ನೋ ರೀತಿಯಲ್ಲಿ ಜಯಲಲಿತಾ ಅವರು 6 ಬಾರಿ ಸಿಎಂ ಪಟ್ಟಕ್ಕೇರಿದ್ರು. ಸೊ ದಳಪತಿ ವಿಜಯ್ ತಮ್ಮ TVK ಪಕ್ಷವನ್ನ ಘೋಷಣೆ ಮಾಡಿದ ಮೊದಲ ಚುನಾವಣೆಯಲ್ಲಿಯೇ ಅಭೂತಪೂರ್ವವಾದಂತಹ ಯಶಸ್ಸನ್ನ ಗಳಿಸುವ ಮೂಲಕ ಸಿಎಂ ಗಾದಿಯನ್ನ ಏರೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಆ ಮೂಲಕ MGR ಅವರು ಏನ್ ದಾಖಲೆಯನ್ನು ಮಾಡಿದ್ರು ಅದನ್ನ ಸರಿಗಟ್ತಾ ಇದ್ದಾರೆ. MGR ಅವರು ಕೂಡ ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲಿಯೇ ಅಭೂತಪೂರ್ವವಾದಂತಹ ಯಶಸ್ಸನ್ನು ಗಳಿಸಿ ಸಿಎಂ ಆಗಿದ್ರು. ಅವರು ಸರಿಸುಮಾರು 7-8 ವರ್ಷಗಳು ಅದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿದ್ರು. ಆದರೆ ಕೇವಲ 2 ವರ್ಷಗಳಲ್ಲೇ ವಿಜಯ್ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಯಾರು ಈ ವಿಜಯ್ ಅನ್ನುವಂತಹ ಪ್ರಶ್ನೆ ಬಂದಾಗ ನಾವು 80ರ ದಶಕಕ್ಕೆ ಹೋಗಬೇಕಾಗತ್ತೆ. 1984ರಲ್ಲಿ ವೆಟ್ರಿ ಅನ್ನುವಂತಹ ಸಿನಿಮಾ ಮೂಲಕ ವಿಜಯ್ ಬಾಲನಟರಾಗಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಮುಖ್ಯವಾಗಿ ಇವರ ತಂದೆ ಚಂದ್ರಶೇಖರ್ ಅವರು ತಮಿಳು ಚಿತ್ರರಂಗದಲ್ಲಿ ಅದಾಗಲೇ ಹೆಸರನ್ನ ಮಾಡಿದ್ರು. ಅವರು ನಟರಾಗಿದ್ರು, ನಿರ್ದೇಶಕರಾಗಿದ್ರು, ನಿರ್ಮಾಪಕರಾಗಿದ್ರು. ಹೀಗೆ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿ ಹೆಸರನ್ನ ಸಂಪಾದಿಸಿದವರು. ಅವರ ಪುತ್ರನಾಗಿದ್ದಂತಹ ವಿಜಯ್ 1992ರಲ್ಲಿ ನಾಯಕ ನಟರಾಗಿ ಬಣ್ಣ ಹಚ್ತಾರೆ. ಅಲ್ಲಿಂದ ಸರಿಸುಮಾರು 34 ವರ್ಷಗಳ ಕಾಲ ಅವರು ಚಿತ್ರರಂಗದಲ್ಲಿ ನಾಯಕ ನಟರಾಗಿ ಹೆಸರನ್ನ ಮಾಡಿದ್ರು, ಜನಪ್ರಿಯತೆಯನ್ನ ಸಂಪಾದಿಸಿದ್ರು, ಒಂದು ರೀತಿ ಮೆರೆದ್ರು ಅಂತ ಹೇಳ್ಬೋದು ತಲೈವ ರಜನಿಕಾಂತ್ ಅವರ ನಂತರ. ಇನ್ನು ಇವರ ತಾಯಿ ಶೋಭಾ ಚಂದ್ರಶೇಖರ್ ಅವರು ಕೂಡ ಹಿನ್ನೆಲೆ ಗಾಯಕಿಯಾಗಿ ಹೆಸರು ಮಾಡಿದ್ರು, ನಟಿಯಾಗಿ ಗುರುತಿಸ್ಕೊಂಡ್ರು, ನಿರ್ಮಾಪಕಿಯಾಗಿಯೂ ಕೂಡ ಗುರುತಿಸ್ಕೊಂಡ್ರು. ಒಂದು ರೀತಿಯಲ್ಲಿ ವಿಜಯ್ಗೆ ಸಿನಿಮಾ ರಂಗದ ಹಿನ್ನೆಲೆ ಇತ್ತು. ಈ ಒಂದು ವರ್ಚಸ್ಸು, ಈ ಒಂದು ಚಾರ್ಮು, ಈ ಒಂದು ಸ್ಟಾರ್ಡಮ್ ಅನ್ನು ಸಂಪಾದಿಸಿದ್ದು ಅವರು ತಮ್ಮ ಸ್ವಂತ ಪರಿಶ್ರಮ ಮತ್ತು ಪ್ರತಿಭೆಯಿಂದ. ದಳಪತಿ ವಿಜಯ್ ಆಗಿ ಕಾಲಿವುಡ್ನಲ್ಲಿ ತಮ್ಮದೇ ಆದಂತಹ ಛಾಪನ್ನ ಒತ್ತೋದಕ್ಕೆ ಸಾಧ್ಯವಾಗಿದ್ದು ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಂತಹ ಸಿನಿಮಾಗಳು ಮತ್ತು ಅವರಿಗೆ ಹುಟ್ಟಿಕೊಂಡಂತಹ ಅಭಿಮಾನಿ ಬಳಗ ಏನಿತ್ತು ಅದು ಅವರನ್ನ ತಮಿಳು ಚಿತ್ರರಂಗದಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆಯೋ ಹಾಗೆ ಮಾಡ್ತು. ಅವರು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ರಾಜಕೀಯಕ್ಕಾಗಿ ಸಿದ್ಧತೆಯನ್ನ ತೆರೆಮರೆಯಲ್ಲಿ ಮಾಡ್ಕೊಳ್ತಾ ಇದ್ರು ಮತ್ತು ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಜನನಾಯಕನ್ ಸಿನಿಮಾ ನನ್ನ ಕರಿಯರ್ನ ಕಟ್ಟ ಕಡೆಯ ಸಿನಿಮಾ ಅನ್ನುವಂಥದ್ದು. ಅನೇಕ ನಟರು ರಾಜಕಾರಣಕ್ಕೆ ಬಂದಿದ್ದಾರೆ, ಆದರೆ ಅವರು ಬರುವಂತಹ ಸಂದರ್ಭದಲ್ಲಿ ರಾಜಕಾರಣಕ್ಕೆ ಬರ್ತಾ ಇದ್ದೀವಿ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ, ಸಹಕಾರ ಕೊಟ್ರೆ ನಾವು ರಾಜಕಾರಣದಲ್ಲಿ ನಿಮ್ಮ ಜೊತೆಗೆ ಇದ್ದು ಸೇವೆಯನ್ನ ಮಾಡ್ತೀವಿ, ಇಲ್ಲ ಅಂದ್ರೆ ಮತ್ತೆ ವಾಪಸ್ ನಾವು ಬಣ್ಣದ ಜಗತ್ತಿಗೆ ಹೋಗ್ತೀವಿ ಅನ್ನುವಂಥದ್ದು. ವಿಜಯ್
ಅವರು ಹೇಳ್ತಾ ಇದ್ದಂತಹ ಆತ್ಮವಿಶ್ವಾಸದ ಮಾತುಗಳು ಹೇಗಿತ್ತು ಅಂದರೆ, ನನ್ನ ಕಟ್ಟಕಡೆಯ ಸಿನಿಮಾ ಜನನಾಯಕನ್, ನಾನು ಮತ್ತೆ ಸಿನಿಮಾ ರಂಗಕ್ಕೆ ವಾಪಸ್ ಹೋಗೋದಿಲ್ಲ, ನಾನು ಮತ್ತೆ ಬಣ್ಣ ಹಚ್ಚೋದಿಲ್ಲ, ರಾಜಕಾರಣದಲ್ಲಿ ಇದ್ದುಕೊಂಡು ನಿಮ್ಮ ಸೇವೆಯನ್ನೇ ಮಾಡ್ತೀನಿ, ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಇದೇ ನನ್ನ ಮುಂದಿನ ಹಾದಿ ಅನ್ನುವಂತಹ ಅಚಲವಾದಂತಹ ವಿಶ್ವಾಸ ಅವರ ಮಾತಿನಲ್ಲಿತ್ತು. ಹಾಗಾಗಿಯೇ ಜನ ಅವರನ್ನ ನಂಬಿದ್ರು ಅಂತ ಅನ್ಸುತ್ತೆ. ಅವರ ಕೊನೆಯ ಸಿನಿಮಾದಲ್ಲಿ ರಾಜಕೀಯ ಪ್ರೇರಿತವಾದಂತಹ ಅನೇಕ ದೃಶ್ಯಗಳಿದೆ ಅನ್ನುವಂತಹ ಕಾರಣಕ್ಕೆ, ಅದನ್ನು ಎಲ್ಲೋ ಒಂದು ಕಡೆ ತಮ್ಮ ರಾಜಕೀಯ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅದಕ್ಕೆ ವಿರೋಧ ವ್ಯಕ್ತ ಆಯಿತು. ಅದು ಸೆನ್ಸಾರ್ ಮಂಡಳಿಗೆ ಹೋಯಿತು, CVFCಗೆ ಹೋಯಿತು. ಎಲ್ಲವೂ ಆದರೂ ಕೂಡ ಇಲ್ಲಿಯವರೆಗೂ ಸಿನಿಮಾ ರಿಲೀಸ್ ಆಗಲಿಲ್ಲ. ಈಗ ಚುನಾವಣೆಯ ನಂತರ ಬರುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ, ಅದು ದಳಪತಿ ವಿಜಯ್ ಅಭಿನಯದ ಕಟ್ಟಕಡೆಯ ಸಿನಿಮಾ ಆಗುತ್ತೆ ಅನ್ನುವಂಥದ್ದು. ಇನ್ನ ಮೊದಲ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿರೋದ್ರಿಂದ ಇಲ್ಲಿಂದ ದಳಪತಿ ವಿಜಯ್ ಅವರ ರಾಜಕಾರಣದ ಜರ್ನಿ ಶುರುವಾಗ್ತಾ ಇದೆ. ಇನ್ನು ವಿಜಯ್ಗೆ ರಾಜಕಾರಣದ ಜರ್ನಿಯನ್ನು ಶುರು ಮಾಡಬೇಕು ಅನ್ನುವಂಥದ್ದು ಇವತ್ತು ನಿನ್ನೆಯ ಮಾತಲ್ಲ, ಅದು ಹಲವಾರು ವರ್ಷಗಳಿಂದ ಅವರ ಒಳಗೆ ಇದ್ದಂತಹ ಒಂದು ಕನಸು. ಈ ಕಾರಣಕ್ಕಾಗಿ ಒಂದು ಘಟನೆಯನ್ನು ನಾವಿಲ್ಲಿ ಉಲ್ಲೇಖಿಸಬೇಕು. ವಿಜಯ್ಗೆ ತಾವೇ ಸ್ವಂತ ಪಕ್ಷವನ್ನು ಕಟ್ಟಿ ರಾಜಕೀಯಕ್ಕೆ ಬರಬೇಕು ಅಂತಿತ್ತು. ಹಾಗಾಗಿಯೇ ಅವರು 2020ರಲ್ಲಿ ತಮ್ಮ ತಂದೆ ಕಟ್ಟಿದ ಪಕ್ಷವನ್ನು ವಿರೋಧಿಸಿದ್ರು. ಚಂದ್ರಶೇಖರ್ ಅವರು ತಮ್ಮ ಮಗನ ಜನಪ್ರಿಯತೆಯನ್ನು ಬಳಸಿಕೊಂಡು ತಾವು ರಾಜಕೀಯ ಪಕ್ಷವನ್ನು ಕಟ್ಟಿ ಅಲ್ಲಿ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ಕನಸಿತ್ತು. 2020ರಲ್ಲಿ ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರು ಒಂದು ಪಕ್ಷವನ್ನು ಘೋಷಣೆ ಮಾಡ್ತಾರೆ. ಆ ಪಕ್ಷದ ಹೆಸರು ಆಲ್ ಇಂಡಿಯಾ ದಳಪತಿ ವಿಜಯ್ ಮಕ್ಕಳ್ ಇಯಕ್ಕಂ ಅನ್ನುವಂತಹ ಒಂದು ಪಕ್ಷ. ತಮ್ಮ ಮಗನ ಹೆಸರನ್ನು ಇಟ್ಕೊಂಡು ಅನೇಕ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ, ತಮ್ಮ ಪಕ್ಷದ ಪ್ರಚಾರವನ್ನು ಮಾಡ್ತಾರೆ. ತುಂಬ ದೊಡ್ಡ ಸಂಚಲನ ಸೃಷ್ಟಿಯಾಗುತ್ತೆ. ಯಾಕಂದರೆ ದಳಪತಿ ವಿಜಯ್ ಅವರ ತಂದೆ ಪಕ್ಷವನ್ನು ಕಟ್ಟಿದ್ದಾರೆ ಅಂದಾಗ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಒಂದು ಕುತೂಹಲ ಇತ್ತು. ಎಲ್ಲರೂ ಕೂಡ ಅದಕ್ಕೆ ದೊಡ್ಡ ಮಟ್ಟದ ಅಭೂತಪೂರ್ವವಾದಂತಹ ಬೆಂಬಲವನ್ನು ಕೊಟ್ಟರು. ಪಕ್ಷವನ್ನು ಸೇರಲಿಕ್ಕೆ ಅನೇಕರು ಬಂದರು. ಈ ಸಂದರ್ಭದಲ್ಲೇ ವಿಜಯ್ ಅವರ ತಂದೆಗೆ ಒಂದು ಶಾಕಿಂಗ್ ನ್ಯೂಸ್ ಎದುರಾಗುತ್ತೆ. ಅದೇನೆಂದರೆ, ತಮ್ಮ ಸ್ವಂತ ಮಗ ಆ ಪಕ್ಷವನ್ನು ವಿರೋಧಿಸ್ತಾರೆ, ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾರೆ, ಪಕ್ಷದ ವಿರುದ್ಧ ಕೇಸನ್ನು ಕೂಡ ದಾಖಲಿಸ್ತಾರೆ ಮತ್ತು ತಮ್ಮ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತಾರೆ, ಯಾರೂ ಕೂಡ ಈ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಡಿ, ನಮ್ಮ ತಂದೆಯವರು ಕಟ್ಟಿರುವ ಪಕ್ಷಕ್ಕೂ ಮತ್ತು ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು. ಮತ್ತು ಪಕ್ಷವನ್ನು ಸೇರುವವರಿಗೂ ಕೂಡ ಮನವಿಯನ್ನು ಮಾಡ್ತಾರೆ, ಯಾರೂ ಕೂಡ ನನ್ನ ಹೆಸರಿನಲ್ಲಿ ನಮ್ಮ ತಂದೆ ಕಟ್ಟಿರುವಂತಹ ಪಕ್ಷವನ್ನು ಸೇರ್ಪಡೆಗೊಳ್ಳಬೇಡಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನನ್ನ ಸಿದ್ಧಾಂತಗಳೇ ಬೇರೆ ಇದೆ, ಮುಂದಿನ ದಿನಗಳಲ್ಲಿ ನಾನೇ ಸ್ವಂತ ಪಕ್ಷವನ್ನು ಕಟ್ಟಿ ರಾಜಕಾರಣಕ್ಕೆ ಹೋಗಬೇಕು ಅನ್ನುವಂತಹ ಅವರದ್ದು ಆಲೋಚನೆ ಏನಿತ್ತು, ಆ ದೂರದೃಷ್ಟಿಯಿಂದಲೇ ತಮ್ಮ ತಂದೆಯ ಕಟ್ಟಿದ ಪಕ್ಷವನ್ನು ವಿರೋಧಿಸಿದ್ರು. ಯಾವಾಗ ಮಗ ಅದನ್ನು ವಿರೋಧಿಸ್ತಾರೆ, ಅವರ ತಂದೆ ಚಂದ್ರಶೇಖರ್ ಅವರು ಆ ಪಕ್ಷವನ್ನು ಡಿಸಾಲ್ವ್ ಮಾಡಿದ್ರು. ಇನ್ನು ಸೌತ್ನಲ್ಲಿ ಸಿನಿಮಾ ರಂಗದಿಂದ ಹೋಗಿ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದವರು ಅನೇಕರಿದ್ದಾರೆ. ಅದರ ಮೊದಲ ಹೆಸರು ನಾವು ಹೇಳೋದು MJR. ಆವಾಗಲೇ ಹೇಳಿದಾಗೆ ಅವರೇ ಸ್ವಂತ ಬಲದಿಂದ ಪಕ್ಷವನ್ನು ಕಟ್ಟಿ ಅದನ್ನು ಅಧಿಕಾರಕ್ಕೆ ತಂದು 3 ಬಾರಿ ಸತತವಾಗಿ ಒಂದೇ ಸ್ಟ್ರೆಚ್ನಲ್ಲಿ 10 ವರ್ಷಗಳ ಕಾಲ CM ಆಗಿದ್ದು, ಅದು ಅತಿ ದೊಡ್ಡ ದಾಖಲೆ. ಅದಾದ ನಂತರ ಆಂಧ್ರದಲ್ಲಿ ಅಂತಹದ್ದೊಂದು ಕ್ರಾಂತಿಕಾರಕ ರಾಜಕಾರಣದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸಿತ್ತು. ಅದು NTR ಅವರಿಂದ. NT ರಾಮರಾವ್ ಅವರು ಕೂಡ MJR ಅವರ ರೀತಿಯಲ್ಲೇ ಸ್ವಂತ ಪಕ್ಷವನ್ನು ಕಟ್ಟಿ, ಯಾವುದೇ ಪಕ್ಷಕ್ಕೆ ಹೋಗದೆ ತಮ್ಮದೇ ಒಂದು ಪಕ್ಷವನ್ನು ಕಟ್ಟಿ 1984ರಲ್ಲಿ ಅವರು ಮೊದಲ ಚುನಾವಣೆಯಲ್ಲಿ ಅತಿ ದೊಡ್ಡ ಯಶಸ್ಸನ್ನು ಗಳಿಸಿ CM ಪಟ್ಟಕ್ಕೆ ಏರ್ತಾರೆ. ಅದಾದ ನಂತರ ಅವರು 3 ಬಾರಿ CM ಗಾದಿಯನ್ನು ಏರಿದ್ರು. ಇನ್ನು 2008ರಲ್ಲಿ ಆಂಧ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿಯವರು ಕೂಡ ತಾವು ಕೂಡ ಒಂದು ರಾಜಕಾರಣದಲ್ಲಿ ಒಂದು ಟ್ರಯಲ್ ಅನ್ನೋ ರೀತಿಯಲ್ಲಿ ಬರ್ತಾರೆ. ಪ್ರಜಾರಾಜ್ಯಂ ಅನ್ನುವಂತಹ ಪಕ್ಷವನ್ನು ಘೋಷಣೆ ಮಾಡ್ತಾರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾ ರಂಗದಿಂದ ಬಂದು ರಾಜಕಾರಣದಲ್ಲಿ ಇದ್ದು ಅಲ್ಲಿ ಯಶಸ್ಸನ್ನು ಗಳಿಸೋದು ಅಷ್ಟು ಸುಲಭ ಇಲ್ಲ. ಅದೇ ಕಾರಣಕ್ಕಾಗಿಯೇ ಚಿರಂಜೀವಿಯವರು ಫೇಲ್ ಆಗಿದ್ದು. ಅವರು ಸಿನಿಮಾ ರಂಗದಲ್ಲಿ ಅಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿದ್ರು ಕೂಡ ಪ್ರಜಾರಾಜ್ಯಂ ಅನ್ನುವಂತಹ ಪಕ್ಷವನ್ನು ಕಟ್ಟಿದಾಗ ಅವರಿಗೆ ಅಷ್ಟು ದೊಡ್ಡ ಯಶಸ್ಸು ಸಿಗೋದಿಲ್ಲ. ತದನಂತರ ಅವರಿಗೆಲ್ಲೋ ಒಂದು ಕಡೆ ಮುನ್ಸೂಚನೆ ಇತ್ತು, ನಾನು ರಾಜಕಾರಣದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಾದ ನಂತರ ಅವರು ಕಾಂಗ್ರೆಸ್ ಜೊತೆ ಅದನ್ನು ವಿಲೀನ ಮಾಡ್ತಾರೆ. ತದನಂತರ MP ಆಗಿಯೂ ಕೂಡ ಅವರು ಸೇವೆ ಸಲ್ಲಿಸಿ 2025ರಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು, ನಾನು ಇನ್ನು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ, ವಾಪಸ್ ನಾನು ನನ್ನ ಬಣ್ಣದ ಜಗತ್ತಿಗೆ ಅಂದರೆ ಚಿತ್ರರಂಗಕ್ಕೆ ಹೋಗ್ತೀನಿ ಅನ್ನುವಂಥದ್ದು. ಈಗ ರಾಜಕಾರಣದಿಂದ ದೂರ ಸರಿದು ಚಿರಂಜೀವಿಯವರು ಮತ್ತೆ ಯಥಾಸ್ಥಿತಿಯಲ್ಲಿ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನು ಅವರ ತಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರು ಕೂಡ 2018ರಲ್ಲೇ ಒಂದು ಪಕ್ಷವನ್ನು ಘೋಷಣೆ ಮಾಡ್ತಾರೆ, ಜನಸೇನಾ ಅನ್ನುವಂತಹ ಪಕ್ಷವನ್ನು. ಆದರೆ ಅವರು ಮೊದಲ ಚುನಾವಣೆಯಲ್ಲೇ ಸೋತು ಬಿಡ್ತಾರೆ. ಕೇವಲ 2 ಸೀಟ್ಗಳನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗಿದ್ದರು. ಅದಾದ ನಂತರ ಎಲ್ಲೋ ಒಂದು ಕಡೆ ಪವನ್ ಕಲ್ಯಾಣ್ ಅವರು ಕೂಡ ತಮ್ಮ ಅಣ್ಣನ ಹಾದಿಯನ್ನೇ ಹಿಡಿದು ಬಿಡ್ತಾರಾ,
ರಾಜಕಾರಣದಿಂದ ದೂರ ಸರಿತಾರ, ಅವ್ರಿಗೆಲ್ಲ ಒಂದು ಕಡೆ ಇಲ್ಲಿ ಯಶಸ್ಸು ಸಿಗೋದಿಲ್ವೇನೋ ಅನ್ನುವಂತಹ ಚರ್ಚೆಗಳು ಇರುವ ಹೊತ್ತಿನಲ್ಲೇ 2024ರಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಬಹಳ ಅಭೂತಪೂರ್ವವಾದಂತಹ ಯಶಸ್ಸನ್ನು ಅವರು ಗಳಿಸಿದ್ರು. ಬಿಜೆಪಿಯ ಜೊತೆ ಅವರು ಮೈತ್ರಿಯನ್ನ ಮಾಡಿಕೊಂಡು 21 ಕ್ಷೇತ್ರಗಳಲ್ಲಿ ಆಂಧ್ರದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾರೆ. 21ರಲ್ಲಿ 21 ಕ್ಷೇತ್ರಗಳಲ್ಲೂ ಕೂಡ ಅವರು ಗೆಲುವನ್ನು ಸಾಧಿಸ್ತಾರೆ. ಅದರಿಂದಾಗಿ ಅವರು ಈಗ ಆಂಧ್ರದಲ್ಲಿ DCM ಆಗಿ ಸೇವೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 2 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ರು. ಈಗ ಯಶಸ್ವಿ ರಾಜಕಾರಣಿ ಅಂತ ಅವರು ಆಗಿದ್ದಾರೆ. ಇನ್ನು ಪ್ರೆಸೆಂಟ್ ಇಳೆಯ ದಳಪತಿ ವಿಜಯ್ ವಿಚಾರಕ್ಕೆ ಬರೋಣ. ತುಂಬಾ ದೊಡ್ಡ 2 ಪಕ್ಷಗಳನ್ನ ಹಿಂದೆ ಹಾಕಿದ್ದಾರೆ. ಒಂದು ಅಣ್ಣಾ DMK, ಇನ್ನೊಂದು DMK. ಎಸ್, ಪ್ರಸ್ತುತ ಈಗ ತಮಿಳುನಾಡಿನಲ್ಲಿ DMK ಪಕ್ಷ ಅಧಿಕಾರದಲ್ಲಿತ್ತು. ಸ್ಟಾಲಿನ್ ಅವರು CM ಆಗಿ ಕುರ್ಚಿಯಲ್ಲಿ ಕೂತಿದ್ರು. ಈಗ ಅವರ ಪಕ್ಷವೇ ಕೇವಲ 60+ ಸೀಟ್ಗಳಿಗೆ ಇಳಿದಿದೆ. ಈಗ ವಿಜಯ್ CM ಪಟ್ಟಕ್ಕೆ ಇರುವ ಹಾದಿಯಲ್ಲಿದ್ದಾರೆ. ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲದೊಂದಿಗೆ ಅವರು ಅಧಿಕಾರಕ್ಕೆ ಬರ್ತಾರೆ ಮತ್ತು CM ಗಾದಿಯಲ್ಲಿ ಇಳೆಯ ದಳಪತಿ ವಿಜಯ್ ಕೂರ್ತಾರೆ. ಇಲ್ಲಿ ಒಂದು ಕೇವಲ ಸ್ಟಾರ್ಡಮ್ ಜನಪ್ರಿಯತೆಯನ್ನ ಇಟ್ಕೊಂಡೇ ದಳಪತಿ ವಿಜಯ್ ಗೆದ್ದು ಬಿಟ್ರಾ ಅಂತ ನಾವು ನೋಡ್ಬೇಕಾಗತ್ತೆ. 1970ರ ಸನ್ನಿವೇಶಕ್ಕೂ ಸಂದರ್ಭಕ್ಕೂ ಮತ್ತು ಇವತ್ತಿನ ಸಂದರ್ಭ ಸನ್ನಿವೇಶಕ್ಕೂ ಬಹಳ ವ್ಯತ್ಯಾಸಗಳಿದೆ. ಅವತ್ತಿನ ರಾಜಕಾರಣ ಬೇರೆ, ಇವತ್ತಿನ ರಾಜಕಾರಣ ಬೇರೆ. ಅವತ್ತು ತಮ್ಮ ವರ್ಚಸ್ಸನ್ನ, ತಮ್ಮ ಚಾರ್ಮನ್ನ ಇಟ್ಕೊಂಡು MGR ಅವರು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದಿದ್ರು. ಆಂಧ್ರದಲ್ಲಿ NTR ಅವರು ಅಧಿಕಾರಕ್ಕೆ ಬಂದಿದ್ರು. ಆದರೆ ಇವತ್ತು ದಳಪತಿ ವಿಜಯ್ ಅವರು ಅದೇ ಹಾದಿಯಲ್ಲಿ ಇದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಖಂಡಿತವಾಗ್ಲೂ ಅದನ್ನ ಆ ರೀತಿಯಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಸ್, ಅಫ್ಕೋರ್ಸ್ ವಿಜಯ್ಗೆ ಒಂದು ದೊಡ್ಡ ಸ್ಟಾರ್ಡಮ್ ಇತ್ತು. ಅವರಿಗಿದ್ದಂತಹ ಫ್ಯಾನ್ ಬೇಸು, ಆ ಜನಬೆಂಬಲ ಅಭೂತಪೂರ್ವ. ಅವ್ರು ಗೆಲ್ತಾರೆ ಅಂತಿತ್ತು. ಆದರೆ ಅದೊಂದೇ ಕಾರಣಕ್ಕೆ ಗೆದ್ರ ಇವತ್ತಿನ ಸಂದರ್ಭದಲ್ಲಿ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಅಂತಲೇ ಹೇಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ಫ್ರೀ ಬೀಸ್ಗಳ ಕಾಲ, ಉಚಿತ ಅಥವಾ ಗ್ಯಾರಂಟಿಗಳನ್ನ ಕೊಡುವ ಮೂಲಕ ಸರ್ಕಾರಗಳು ಅಧಿಕಾರಕ್ಕೆ ಬರುವಂತಹ ಪರಿಪಾಠ ಇದೆ. ವಿಜಯ್ ಅವರು ಕೂಡ ಅದರಿಂದ ಹೊರತಾಗಿಲ್ಲ. ಎಸ್, ಅಫ್ಕೋರ್ಸ್ ಅವರ ಸ್ಟಾರ್ಡಮ್ ಅನ್ನ ಇಟ್ಕೊಂಡು ಬಂದಿದ್ರಿಂದ ಎಲ್ಲರೂ ಅನ್ಕೊಳ್ತಾ ಇದ್ರು ಒಂದು 50 ಸೀಟ್ ಗೆಲ್ಬಹುದು, 60 ಸೀಟ್ ಗೆಲ್ಬಹುದು ಅನ್ನುವಂಥದ್ದು. ಎಸ್, 100ರ ಗಡಿ ದಾಟಿ 110ರ ಹತ್ತತ್ರ ಅವ್ರು ಬಂದಿದ್ದಾರೆ ಅಂತಂದ್ರೆ ವಿಜಯ್ ಅನೇಕ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಒಂದು ಮಹಿಳೆಯರಿಗೆ ಮಾಸಿಕ 2,500 ರೂಪಾಯಿಯನ್ನ ಕೊಡ್ತೀವಿ, ಅದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಾರ್ಷಿಕ 15,000 ರೂಪಾಯಿಗಳನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಮದುವೆಗೆ 8 ಗ್ರಾಮ್ ಚಿನ್ನ, 8 ಗ್ರಾಮ್ ಚಿನ್ನ ಅಂದ್ರೆ ಇವತ್ತಿನ ಬೆಲೆಯನ್ನ ನೋಡಿದ್ರೆ 1,20,000 ಹತ್ತತ್ರ ಆಗುತ್ತೆ. ಅದರ ಜೊತೆಗೆ AI ಯೂನಿವರ್ಸಿಟಿ ಮತ್ತು AICT ನಿರ್ಮಾಣ ಮಾಡ್ತೀನಿ ಅನ್ನುವಂಥದ್ದು, ಅದರ ಜೊತೆಗೆ ಅನೇಕ ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಎಲ್ಲೋ ಒಂದು ಕಡೆ ಜನರನ್ನ ಆಕರ್ಷಿಸಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಜಯಲಲಿತಾ ಅವರು ಬಂದಂತಹ ಸಂದರ್ಭದಲ್ಲಿ ಮನೆ ಮನೆಗೆ ಟಿವಿಗಳನ್ನ ಉಚಿತವಾಗಿ ವಿತರಣೆ ಮಾಡಿದ್ರು. ಅನೇಕ ವಸ್ತುಗಳನ್ನ ಉಚಿತವಾಗಿ ಕೊಡುವಂತಹ ಒಂದು ಪರಿಪಾಠವನ್ನು ಅವರು ರೂಢಿಸಿದ್ರು. ಎಲ್ಲೋ ಒಂದು ಕಡೆ ವಿಜಯ್ ಈ ಉಚಿತ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ದಾರೆ ಇದು ಕೂಡ ಒಂದು ಕಾರಣ ಇದ್ದಿರಬಹುದು ಅನ್ನುವಂಥದ್ದನ್ನ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ತಮ್ಮ ಜನಪ್ರಿಯತೆಯನ್ನು ಬಳಸಿಕೊಂಡು ಮೊದಲ ಚುನಾವಣೆಯಲ್ಲೇ ಬಹಳ ದೊಡ್ಡ ಯಶಸ್ಸನ್ನ ವಿಜಯ್ ಗಳಿಸ್ಕೊಂಡಿದ್ದಾರೆ. ಸೊ ಈ ಅಧಿಕಾರದ ಗದ್ದುಗೆಯನ್ನು ಏರಿದ ಮೇಲೆ ಅಥವಾ CM ಆದ ಮೇಲೆ ಹೇಗೆ ಸರ್ಕಾರವನ್ನು ಮುನ್ನಡೆಸ್ತಾರೆ, ಹೇಗೆ ತಮಿಳುನಾಡಿನ ರಾಜಕಾರಣದಲ್ಲಿ ತಮ್ಮ ಚಾರ್ಮನ್ನ, ಅಂದ್ರೆ ಸಿನಿಮಾ ರಂಗದಲ್ಲಿದ್ದದ್ದು ಚಾರ್ಮ್ ಬೇರೆ, ಆದ್ರೆ ಈಗ ತಮಿಳುನಾಡಿನ ರಾಜಕೀಯಕ್ಕೆ ಬಂದ ಮೇಲೆ ರಾಜಕೀಯದ ಕಾರ್ಯವೈಖರಿಯೇ ಬೇರೆ ಇರುತ್ತೆ. ಅದನ್ನು ಹೇಗೆ ನಿಭಾಯಿಸ್ತಾರೆ, ಮತ್ತೆ ಉಚಿತ ಗ್ಯಾರಂಟಿಗಳನ್ನ ನಿಜಕ್ಕೂ ಪೂರೈಸೋದಕ್ಕೆ ಅವರಿಗೆ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಬರುತ್ತೆ. ಅದೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಒಂದು ವಿಷಯವನ್ನ ಹೇಳಿ ನಾನು ಈ ಒಂದು ರಿವ್ಯೂನ ಮುಗಿಸ್ತಾ ಇದ್ದೀನಿ. MGR ಜಯಲಲಿತಾ ನಂತರ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನ ಸೃಷ್ಟಿಸೋದಕ್ಕೆ ಹೊರಟಂತವರು ತಲೈವ ರಜನಿಕಾಂತ್. ಅವರು ಕೂಡ 2020ರಲ್ಲೇ ರಾಜಕಾರಣಕ್ಕೆ ಬರುವ ಯೋಚನೆಯನ್ನ ಮಾಡಿದ್ರು, ಪಕ್ಷವನ್ನು ಕೂಡ ರಿಜಿಸ್ಟರ್ ಮಾಡಿದ್ರು, ಒಂದು ರೀತಿ ಘೋಷಣೆ ಮಾಡಿದ್ರು. ಆದ್ರೆ ಅಧಿಕೃತವಾಗಿ ಯಾವಾಗ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥದ್ದನ್ನ ಹೇಳಿರ್ಲಿಲ್ಲ. ರಜನಿಕಾಂತ್ ಅವರು ತಕ್ಷಣವೇ ರಾಜಕಾರಣದಿಂದ ಹಿಂದೆ ಸರಿದ್ರು. ಅದಕ್ಕೆ ಅವರ ಅನಾರೋಗ್ಯದ ಸಮಸ್ಯೆ, ಬೇರೆ ಬೇರೆ ಕಾರಣಗಳಿತ್ತು. ಮತ್ತು ಬಹಳಷ್ಟು ವಿಶ್ಲೇಷಕರು ಹೇಳಿದಂಥದ್ದು ರಜನಿಕಾಂತ್ ಅವರ ವಯಸ್ಸಿನ ಕಾರಣ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ 70 ವರ್ಷ ವಯಸ್ಸಾಗಿತ್ತು. ಯಾಕಂದ್ರೆ ಈಗ ವಿಜಯ್ ಬಂದಿರುವಂತಹ ಸಂದರ್ಭ ಇದೆಯಲ್ಲ, ಅದು ಒಂದು ರೈಟ್ ಟೈಮ್. ಅವ್ರಿಗೆ 51 ವರ್ಷ. ಆದ್ರೆ ರಜನಿಕಾಂತ್ 70ರ ಪ್ರಾಯದಲ್ಲಿ ಈ ಇಡೀ ರಾಜ್ಯವನ್ನ ಸುತ್ತಲಿಕ್ಕೆ ಸಾಧ್ಯ ಇದೆಯಾ, ಇಡೀ ಪ್ರಾಯದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಅದ್ರ ಜೊತೆಗೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇದ್ರಿಂದಾಗಿ ಇದೆಲ್ಲವನ್ನೂ ಇಟ್ಕೊಂಡು ರಜನಿಕಾಂತ್ ಅವರು ರಾಜಕಾರಣದಲ್ಲಿ ಸರ್ವೈವ್ ಆಗೋದು ಕಷ್ಟ ಅಂತ ಇತ್ತು. ಬಹುಶಃ ಅದೆಲ್ಲವನ್ನು
ಗಣನೆಗೆ ತೆಗೆದುಕೊಂಡೋ ಏನೋ ರಜನಿಕಾಂತ್ ಅವರು ತಕ್ಷಣ ತಮ್ಮ ರಾಜಕಾರಣದ ಆಲೋಚನೆಯನ್ನ ಕೈಬಿಟ್ಟು ವಾಪಸ್ ತಮ್ಮ ಬಣ್ಣದ ಜಗತ್ತಿಗೆ ಹಿಂತಿರುಗಿದ್ರು. ದಳಪತಿ ವಿಜಯ್ ಈಗ ರಾಜಕಾರಣಕ್ಕೆ ಬಂದಿದ್ದಾರೆ. ಇವರು ಹೇಗೆ ತಮಿಳುನಾಡಿನ ರಾಜಕಾರಣದಲ್ಲಿ ಹಿಂದಿನ ನಾಯಕರು ಮಾಡಿದಂತಹ ಒಂದು ಬದಲಾವಣೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆಯಾ, ರೆವಲ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಇದಾಗಿತ್ತು ಈ ಹೊತ್ತಿನ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಮಿಲನ ಮಾತಾಡ್ತಾ ಇರೋದು. ಡೈಲಿ ಮಾಧ್ಯಮ ಚಾನಲ್ನ ಫಾಲೋ ಮಾಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನ್ಯೂಸ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.